ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ. ಇವತ್ತು ಬೆಳಿಗ್ಗೆ ಎದ್ದು ನೋಡುವಾಗ ಹೊರಗಡೆ ಫುಲ್ಲು ಮಂಜು ಮಂಜಾಗಿತ್ತು. ಬಟ್ ರಾತ್ರಿ ಅಂತೂ ಫುಲ್ಲು ಸೆಕೆ ಇತ್ತು ಫ್ರೆಂಡ್ಸ್, ಮಲ್ಗೋದಕ್ಕೇ ಆಗಿಲ್ಲ. ಹಸ್ಬೆಂಡೇ ಹೇಳ್ತಾ ಇದ್ರು, ನೀನು ಯಾಕೆ ಈ ಥರ ಮಾಡ್ತಾ ಇದೀಯ ಅಂತೇಳಿ. ನಾನು 2-3 ಸಲ ಎದ್ದು ಕೋಲ್ಡ್ ನೀರನ್ನು ಕುಡ್ದಿದ್ದೀನಿ ರಾತ್ರಿ. ಯಾಕೆಂದರೆ ಅಷ್ಟೊಂದು ಒಂಥರ ಬೇಖರಾರಿ ಥರ ಆಗೋದು, ಏನೋ ಒಂಥರ ಆಗೋದು, ಮಲ್ಗೋದಕ್ಕೂ ಆಗಲ್ಲ, ಎದ್ದು ಕೂತ್ಕೊಳ್ಳೋಕ್ಕೂ ಆಗಲ್ಲ, ಆ ಥರ ಆಗ್ತಾಯಿತ್ತು. ತುಂಬಾ ಸೆಕೆ ಆಗ್ತಾಯಿತ್ತು. ಹೊರಗಡೆ ನನಗೇ ಶಾಕ್ ಆಗ್ತಿತ್ತು, ಹೊರಗಡೆ ಇಷ್ಟೊಂದು ತಂಪಿದೆ ಬಟ್ ಒಳಗಡೆ ಯಾಕೆ ಇಷ್ಟೊಂದು ಸೆಕೆ ಅಂತೇಳಿ. ಅದೇ ನಮ್ಮ ಮನೆಗೆ ಬೆಳಿಗ್ಗಿಂದ ಸಾಯಂಕಾಲ ತನಕ ಬಿಸಿಲು ಬೀಳ್ತಾನೇ ಇರುತ್ತೆ. ನಾವು ಮೇಲ್ಗಡೆ ಇರೋದಲ್ವ, ಅದರಿಂದಾಗಿ ಏನಾಗುತ್ತೆ ಅಂದರೆ ಆ ಹೀಟೇ ಹೋಗಲ್ಲ, ಫುಲ್ಲು ಹೀಟಾಗಿಯೇ ಇರುತ್ತೆ ಮನೆ. ಹಾಗಾಗಿ ತುಂಬಾ ಸೆಕೆ ಆಗುತ್ತೆ, ಮಲ್ಗೋದಕ್ಕೇ ಆಗಿಲ್ಲ ರಾತ್ರಿ. ಸೊ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತೇಳಿ ಪಿಂಡಿ ಮಾಡಿದ್ದೆ. ಅಮ್ಮನ ಮನೆಯಿಂದ ರಾತ್ರಿ ಚಿಕನ್ ಸಾರು ತೊಗೊಬಂದಿದ್ದೆ. ಹಾಗಾಗಿ ಬೆಳಿಗ್ಗೆ ಪಿಂಡಿಗೆ ಚೆನ್ನಾಗಾಗುತ್ತೆ ಚಿಕನ್ ಸಾರು ಅಂತೇಳಿ. ನೋಡಿ ಫುಲ್ಲು ಮಂಜು ಮಂಜು ಥರ ಇದೆ. ಇದೊಂದು ಬೆಳಿಗ್ಗೆ ಒಂದು 6:30 ಟೈಮಲ್ಲಿ ನೋಡಿ, ಅಲ್ಲಿ ಸ್ಕೂಲಲ್ಲಿ ಇದೆ, ಅದೆಲ್ಲ ಕಾಣಿಸ್ತಾನೆ ಇಲ್ಲ, ಅಷ್ಟೊಂದು ಏನು ಮಂಜಿತ್ತು. ಹಾಗೆಯೇ ಇದು ನಿನ್ನೆ ನಾನು ಸಂಜೆ ಟೈಮಲ್ಲಿ ತೊಳೆದಿರೋದಲ್ವ, ಅಂದರೆ ಮಧ್ಯಾಹ್ನ ಟೈಮಲ್ಲಿ ತೊಳೆದಿರೋದು ಬಟ್ಟೆ. ಒಣಗೋದಕ್ಕೆ ಹಾಕಿದ್ದೆ ಬಟ್ ಜಾಸ್ತಿಯಾಗಿ ಒಣಗಿಲ್ಲ. ಅಂದರೆ ಕೆಲವೊಂದು ಬಟ್ಟೆಗಳೆಲ್ಲ ಒಣಗಿದೆ, ಕೆಲವೊಂದು ಒಣಗಿಲ್ಲ. ಸೊ ಅದನ್ನು ಇವಾಗ ಇಲ್ಲೇ ಹಾಕೋಣ ಅಂತೇಳಿ ಒಂದು ಸ್ವಲ್ಪನೇ ಇರೋದು ಮೇಲ್ಗಡೆ ಹೋಗಿ ಹಾಕಿದರೆ ಅದನ್ನು ತೆಗೆಯೋದಕ್ಕೆ ಹೋಗೋಕ್ಕೇ ಉದಾಸೀನ. ಯಾಕೆಂದರೆ ಅಷ್ಟೊಂದು ಬಿಸಿಲಿರುತ್ತೆ, ಮೇಲ್ಗಡೆ ಹೋಗೋಕ್ಕೇ ಆಗಲ್ಲ. ಸೊ ಹಾಗಾಗಿ ಇಲ್ಲೇ ಒಣಗೋದಕ್ಕೆ ಹಾಕೋಣ ಅಂತೇಳಿ ಇಲ್ಲೇ ಒಣಗೋದಕ್ಕೆ ಹಾಕ್ತಾ ಇದ್ದೀನಿ. ನಾನು ಹಾಕೋ ನೈಟಿಗಳಲ್ಲಿದೆಯಲ್ವ, ದೊಡ್ಡ ದೊಡ್ಡ ನೈಟಿಗಳದೆಲ್ಲನೂ ಅದೆಲ್ಲ ನಂದಲ್ಲ, ನಮ್ಮ ಅಮ್ಮಂದು. ನಾನೇನು ಮಾಡ್ತೀನಿ ಅಂದರೆ ಅಮ್ಮನ ಮನೆಗೆ ಹೋದಾಗ ಏನು ಮಾಡ್ತೀನಿ ಅಂದರೆ ಅಮ್ಮನ ನೈಟಿ ಹಾಕೋತೀನಿ, ಅದನ್ನೇ ಇಲ್ಲಿಗೆ ಬರುವಾಗ ತಗೊಬರ್ತೀನಿ. ಹಾಗಾಗಿ ಅದನ್ನೇ ಹಾಕೋತೀನಿ. ನಾನು ಜಾಸ್ತಿಯಾಗಿ ನಾನು ಅಂತೇಳಿ ನಾನು ನೈಟಿನೇ ತಗೊಂಡಿಲ್ಲ, ನಮ್ಮ ಅಮ್ಮನ ನೈಟಿಗಳೇ ಹಾಕೋದು. ನನಗೆ ಲೂಸ್ ಆಗಿದ್ರೇ ಚೆನ್ನಾಗಾಗೋದು. ನೈಟಿಗಳು ಟೈಟ್ ಆದರೆ ಒಂಥರ ಆಗುತ್ತೆ, ಅದಕ್ಕೋಸ್ಕರ ಎಲ್ಲ ನೈಟಿಗಳು ನಾನು ನಮ್ಮ ಅಮ್ಮಂದೇ ಹಾಕೋದು. ಹಾಗಾಗಿ ನಿಮಗೆ ನೋಡ್ಬೋದು ವಿಡಿಯೋದಲ್ಲಿ ಎಲ್ಲನೂ ಲೂಸಾಗಿ ದೊಡ್ಡದಿರುತ್ತೆ, ಉದ್ದ ಇರುತ್ತೆ. ನಮ್ಮಮ್ಮ ಉದ್ದ ಇದ್ದಾರೆ, ಹಾಗಾಗಿ ನನಗೂ ಅದೆಲ್ಲ ದೊಡ್ಡದಾಗುತ್ತೆ, ಪರವಾಗಿಲ್ಲ ಮನೇಲಿ ಹಾಕೋದಕ್ಕಲ್ವ ಅಂತೇಳಿ ಹಾಕ್ತೀನಿ ಅಷ್ಟೇ. ನನಗೆ ಲೂಸಾಗಿ ಫ್ರೀ ಆಗಿದ್ದರೆ ಒಂಥರ ಖುಷಿ ಆಗುತ್ತೆ. ಟೈಟ್ ಥರ ಹಾಕಿದರೆ ಒಂಥರ ಇರಿಟೇಷನ್ ಥರ ಅಲ್ಲಿ ಕಡ್ತಾ ಇಲ್ಲಿ ಕಡ್ತಾ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮನೆಯಲ್ಲಿ ಕೆಲಸ ಎಲ್ಲ ಆಗುವಾಗ ಈ ಥರ ನೈಟಿಗಳೇ ಹಾಕ್ಕೊಂಡು ಕೆಲಸ ಮಾಡ್ತೀನಿ. ಸ್ನಾನ ಎಲ್ಲ ಆದಮೇಲೆ ಬಟ್ಟೆ ಹಾಕೋದು, ಅಂದರೆ ಬೇರೆ ಬಟ್ಟೆ ಹಾಕೋತೀನಿ. ಇವತ್ತು ಫ್ರೈಡೇ ಆದ್ರೂ ನಾನೇನು ಸ್ಪೆಷಲಾಗಿ ಏನು ಮಾಡ್ತಾಯಿಲ್ಲ, ನಾನ್ ವೆಜ್ ಏನು ಮಾಡ್ತಾಯಿಲ್ಲ. ಇವತ್ತು ನಾನು ಮಾಡೋ ಅಡುಗೆನೇ ನನಗಿವತ್ತು ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಜೀರಾ ರೈಸ್ ಜೊತೆಗೆ ದಾಲ್ ಇದೆಯಲ್ವ, ತುಂಬಾ ಇಷ್ಟ ಆಗುತ್ತೆ ನನಗೆ. ಅದಕ್ಕೋಸ್ಕರ ಇವತ್ತು ನಾನು ಮಧ್ಯಾಹ್ನಕ್ಕೆ ಜೀರಾ ರೈಸ್ ಮಾಡಿ, ಆಮೇಲೆ ಅದಕ್ಕೆ ಒಳ್ಳೆ ದಾಲ್ ಮಾಡಿ, ಆಮೇಲೆ ಆಲೂಗಡ್ಡೆ ಇದೆ ಅದನ್ನು ಫ್ರೈ ಮಾಡಿಕೊಂಡು ತಿನ್ನೋಣ ಅಂಥೇಳಿ. ನನಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ. ತುಂಬಾ ಕಂಫರ್ಟ್ ಆಗಿರುವಂತಹ ಫುಡ್ ಇದು. ನಮಗೆ ಈ ಥರ ಒಂದೊಂದು ಸಲ ಏನಂದರೆ ನಾನ್ ವೆಜ್ ತಿಂದ್ರೂ ಒಂಥರ ಏನು ಸಮಾಧಾನ ಇರಲ್ಲ, ಊಟ ಮಾಡಿದ್ರು ನನಗೆ ಆ ಥರ ಆಗುತ್ತೆ. ನಿಮ್ಗಾಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಬಟ್ ದಾಲೂ ಈ ಜೀರಾ ರೈಸ್ ಇದೆಯಲ್ವ ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ಈ ಆಲೂಗಡ್ಡೆನ ಫ್ರೈ ಮಾಡಿ ತಿನ್ನೋದಕ್ಕೆ. ಬಟ್ ನಾನು ಇದರದ್ದು ರೆಸಿಪಿ ಏನು ಹಾಕಿಲ್ಲ. ದಾಲ್ ರೆಸಿಪಿನ ನಾನು ನಿಮಗೆ ಮೊದಲೇ ಶೇರ್ ಮಾಡಿದ್ದೀನಿ. ನಾನು ಅದೇ ಥರ ದಾಲ್ ಮಾಡೋದು. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗಿರುವಂತಹ ದಾಲ್. ನಾನು ತುಂಬಾ ತಿಕ್ಕಾಗಿ ಮಾಡ್ತೀನಿ ದಾಲ್. ಅದ್ರ ಜೊತೆಗೆ ಗೀ ರೈಸಿಗೆಲ್ಲ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಜೀರಾ ರೈಸಿಗೂ ಚೆನ್ನಾಗಾಗುತ್ತೆ, ಬಟ್ ಗೀ ರೈಸ್ ಇದೆಯಲ್ವ ಅದಕ್ಕೂ ಚೆನ್ನಾಗಾಗುತ್ತೆ. ಬಟ್ ನಾನಿವತ್ತು ಮಾಡ್ತಾ ಇರೋದು ಜೀರಾ ರೈಸ್. ಏನಿಲ್ಲ, ನಾರ್ಮಲಾಗಿ ಬಾಸ್ಮತಿ ಅನ್ನ ಮಾಡಿ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆಗೆ ಜೀರಿಗೆ ಹಾಕಿ ಈ ಬೇಯಿಸಿರುವಂತಹ ಅನ್ನ ಹಾಕಿ, ಅಂದರೆ ರೈಸ್ ಇದೆಯಲ್ವ ಬಾಸ್ಮತಿ ರೈಸ್, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಜೀರಾ ರೈಸ್ ರೆಡಿ ಆಗುತ್ತೆ. ಅದನ್ನೇ ಮಾಡ್ತಾ ಇರೋದು. ಸೊ ಇವಾಗ ನಾನಿಲ್ಲಿ ಬೇಳೆ ಬೇಯೋದಕ್ಕೆ ಇಟ್ಟಿದ್ದೀನಿ.
ತುಂಬಾ ಶಬ್ದ ಬರ್ತಾ ಇತ್ತು ಕೆಳಗಡೆ, ಅಂದರೆ ನಮ್ಮ ಅದೇ ಬಾವಿದು ಕೆಲಸ ಆಗ್ತಾ ಇದೆಯಲ್ವ, ಅದ್ರದ್ದು ತುಂಬಾ ಶಬ್ದ ಬರ್ತಾ ಇತ್ತು. ಸೊ ಹಾಗಾಗಿ ಇವತ್ತು ವಿಡಿಯೋದು ಎಲ್ಲ ವಾಯ್ಸನ್ನು ನಾನು ಡೌನ್ ಮಾಡಿಬಿಟ್ಟಿದ್ದೀನಿ. ಅಂದರೆ ಇವತ್ತು ವಿಡಿಯೋ ಮಾಡೋಕ್ಕೆ ಆಗಲ್ಲ ಅಂದ್ಕೊಂಡೆ, ಯಾಕೆಂದರೆ ಅಷ್ಟೊಂದು ಶಬ್ದ ಎಲ್ಲ ಬರ್ತಾ ಇತ್ತು. ಆಮೇಲೆ ಆಯಿತು ವಾಯ್ಸನ್ನ ಕಮ್ಮಿ ಮಾಡ್ಬೋದಲ್ವ ಅಂತೇಳಿ, ಸೊ ಅದಕ್ಕೋಸ್ಕರ ಎಲ್ಲ ವಾಯ್ಸ್ನ ಕಮ್ಮಿ ಮಾಡಿನೇ ವಿಡಿಯೋ ಮಾಡಿರೋದು. ಹಾಗೆಯೇ ನಾನಿದು ನಿನ್ನೆ ತಗೊಬಂದಿರೋದು ಗ್ಲೌಸು. ತುಂಬ ವೀಡಿಯೋಸಲ್ಲೆಲ್ಲ ನೋಡಿದೆ ನಾನು, ಮುಸ್ಲಿಮ್ಸ್ ಅವರೆಲ್ಲ ಈ ಥರ ಅರ್ಧ ಸ್ಲೀವ್ದು ಬಟ್ಟೆ ಎಲ್ಲ ಹಾಕಿದರೆ ಈ ಥರ ಗ್ಲೌಸ್ ಹಾಕೋತಾ ಇದ್ರು. ಅದಕ್ಕೆ ನಾನು ಹಾಕ್ಕೊಂಡೆ, ಯಾಕೆಂದರೆ ನನಗೆ ಈ ಥರ ಬ್ಯಾಡ್ ಕಮೆಂಟ್ಸ್ ಎಲ್ಲ ಬಂದರೆ ಅಂತೇಳಿ ಒಂಥರ ಭಯ ಆಗುತ್ತೆ ನನಗೆ. ಸೋಷಿಯಲ್ ಮೀಡಿಯಾ ಅಂದರೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಅದೊಂಥರ ಭಯ ಇತ್ತು, ಯಾರಾದರೂ ಬ್ಯಾಡಾಗಿ ಕಮೆಂಟ್ ಮಾಡ್ತಾರಾ ಅಂಥೇಳಿ. ಸೋಷಿಯಲ್ ಮೀಡಿಯಾ ಅಂತೇಳಿ ಹೇಳಿದ ಮೇಲೆ ಪಾಸಿಟಿವಿಟಿ ಇದ್ಮೇಲೆ ನೆಗೆಟಿವಿಟಿನೂ ಇದ್ದೇ ಇರುತ್ತೆ, ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಬಾರ್ದು. ಆದ್ರೂ ಒಂಥರ ಭಯ ಆಗುತ್ತೆ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಬಟ್ ನನಗನ್ಸುತ್ತೆ ನನಗಿದು ಹಾಕೋಕ್ಕಾಗಲ್ಲ ಅಂತೇಳಿ. ಅಂದರೆ ಈ ಥರ ತುಂಬ ಶಾರ್ಟ್ ಸ್ಲೀವಲ್ಲಿದ್ದರೆ ಹಾಕ್ಕೋತೀನಿ, ಬಟ್ ಒಂದು 3/4 ಈ ಥರ ಎಲ್ಲ ಇದ್ದರೆ ಹಾಕಲ್ಲ ಅಂತೇಳಿ. ಯಾಕೆಂದರೆ ಇದು ತುಂಬಾ ಇರಿಟೇಷನ್ ಆಗ್ತಾ ಇದೆ. ಕೈಗೆ ಹಾಕ್ಕೊಂಡಿದ್ದೀನಿ, ಒಳಗಡೆಯಿಂದೆಲ್ಲ ಕಡಿತ ಸ್ಟಾರ್ಟ್ ಆಗ್ತಾ ಇದೆ. ಆಮೇಲೆ ನಮ್ಮ ಕೈಯಲ್ಲಿ ಈ ಕೂದಲಿರುತ್ತಲ್ವ, ಚಿಕ್ಕ ಚಿಕ್ಕದಾದ್ರೂ ಕೂದಲಿರುತ್ತಲ್ವ, ಅದೆಲ್ಲ ಒಂಥರ ಇರಿಟೇಷನ್ ಥರ ಆಗ್ತಾ ಇದೆ. ನಾನು ಎಷ್ಟು ವೀಡಿಯೋಗಳಿಗೆ ಹಾಕ್ತೀನೋ ಅಥವಾ ಹಾಕಲ್ವೋ ಅಂತೇಳಿ ಗೊತ್ತಿಲ್ಲ. ಇನ್ನು ಅದಕ್ಕೆ ಬ್ಯಾಡಾಗಿ ಕಮೆಂಟ್ ಏನು ಮಾಡಬೇಡಿ. ಅಂದರೆ ನನಗೆ ಇಷ್ಟ ತನಕ ಅಲ್ಹಮ್ದುಲಿಲ್ಲ ಅಂತಲೇ ಹೇಳ್ಬೋದು. ನನಗೆ ಯಾರೂ ಇಷ್ಟ ತನಕ ಬ್ಯಾಡಾಗಿ ಏನು ಕಮೆಂಟ್ ಮಾಡಿಲ್ಲ. ಅದೇ ಹೇಳಿದ್ನಲ್ಲ, ನಾವು ನಮ್ಮ ರೀತಿಲಿ ವೀಡಿಯೋ ಮಾಡಿದರೆ ಯಾರೂ ಏನು ಕಮೆಂಟ್ ಮಾಡಲ್ಲ. ಕಮೆಂಟ್ ಮಾಡಿದ್ರೂ ನಾವು ಅದಕ್ಕೆ ತಲೆ ಕೆಡಿಸ್ಕೊಂಡ್ರೆ ನಮಗೆ ಈ ಥರ ಯೂಟ್ಯೂಬ್ ವೀಡಿಯೋನೂ ಮಾಡೋಕ್ಕಾಗಲ್ಲ. ಯೂಟ್ಯೂಬ್ ಬಿಟ್ಟು ಸೋಷಿಯಲ್ ಮೀಡಿಯಾಗೆ ನಮಗೆ ಮೀಡಿಯಾದಲ್ಲಿ ಮುಂದುವರಿಯೋದಕ್ಕೇ ಆಗಲ್ಲ. ಬ್ಯಾಡ್ ಕಮೆಂಟಿಗೆಲ್ಲ ತಲೆ ಕೆಡಿಸಿದರೆ ನಮ್ಮನ್ನು ಪ್ರೀತಿ ಮಾಡೋರು ಇರುವಾಗ ಅದನ್ನು ಹೇಟ್ ಮಾಡೋರು ಕೆಲವ್ರು ಇರ್ತಾರೆ. ಎಲ್ಲರದ್ದು ಏನು ಟೇಸ್ಟ್ ಒಂದೇ ಥರ ಇರಲ್ಲ, ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತಲ್ವ. ಸೊ ಹಾಗಾಗಿ ಆ ಥರ ಏನು ನಾನು ಮೊದಲೇ ಯೂಟ್ಯೂಬೆಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಪ್ರಿಪೇರ್ ಆಗಿದ್ದೀನಿ. ಆ ಥರ ಬ್ಯಾಡ್ ಕಮೆಂಟ್ ಎಲ್ಲ ಬಂದರೆ ತಲೆನೇ ಕೆಡಿಸಲ್ಲ ಅಂತೇಳಿ. ಅಲ್ಹಮ್ದುಲಿಲ್ಲ ಬಂದಿಲ್ಲ, ಇನ್ನೂ ಬರೋದು ಬೇಡ. ಬ್ಯಾಡ್ ಕಮೆಂಟ್ ಬರೆದಿರೋ ಥರನೇ ವೀಡಿಯೋ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಹಾಗೆಯೇ ಇವಾಗ ನಂದು ಅಡುಗೆ ಎಲ್ಲ ರೆಡಿಯಾಗಿದೆ. ದಾಲ್ ಮಾಡಿಟ್ಟು, ಜೀರಾ ರೈಸ್ ಮಾಡಿಟ್ಟು, ಆಲೂಗಡ್ಡೆ ಫ್ರೈ ಇದೆಯಲ್ವ ಅದನ್ನೆಲ್ಲ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿಟ್ಟು ಇವಾಗ ನಮಾಜ್ ಮಾಡೋಣ ಅಂತೇಳಿ ನಮಾಜಿಗೆ ಬಂದಿದ್ದೀನಿ. ನಮಾಜಲ್ಲಿ ಹೇಳೋ ಥರನೇ ನಾನು ಎಲ್ರಿಗೂ ದುವಾ ಮಾಡ್ತೀನಿ. ನನಗೆ ಸಪೋರ್ಟ್ ಮಾಡುವಂತಹ ನಿಮಗೂ ದುವಾ ಮಾಡ್ತೀನಿ, ಎಲ್ರಿಗೂ ದುವಾ ಮಾಡ್ತೀನಿ. ಎಲ್ಲರೂ ದುವಾನು ಅಲ್ಲ ಕಬೂಲ್ ಮಾಡಲಿ ಅಂತ ಹೇಳಿ. ಹಾಗೆಯೇ ನಾಳೆ ಬೇರೆ ಉಪವಾಸ ಇದೆ, ಅದೂ ಹಿಡಿಬೇಕು. ನಮ್ಮಮ್ಮ ಒಂದು 10-15 ದಿವಸ ಆಯಿತು ನಮ್ಮಮ್ಮ ಉಪವಾಸ ಹಿಡಿತಾ ಇರೋದು, ಡೈಲಿ ಹಿಡಿತಾ ಇದ್ದಾರೆ. ನಾನು ಹಿಡಿಬೇಕು ಅನ್ಕೋತೀನಿ. ಆಮೇಲೆ ಏನೋ ಒಂಥರ ಹಿಡಿದಿಲ್ಲ, ಬಟ್ ನಾಳೆ ಹಿಡಿಬೇಕು. ಇವಾಗ ನಾನು ಊಟ ಮಾಡೋಣ ಅಂತೇಳಿ ಪ್ಲೇಟಿಗೆ ಹಾಕೋತಾ ಇದ್ದೀನಿ. ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು, ತುಂಬಾ ಯಮ್ಮಿಯಾಗಿತ್ತು, ತುಂಬಾ ಒಂಥರ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ನೀವು ನಾನ್ ವೆಜ್ ಫುಡ್ಡೂ ನಿಮ್ಗೆ ಈ ಥರ ಟೇಸ್ಟ್ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ, ಅಷ್ಟೊಂದು ಟೇಸ್ಟಿಯಾಗಿತ್ತು. ಜೀರಾ ರೈಸನ್ನು, ದಾಲ್, ಆಮೇಲೆ ಆಲೂಗಡ್ಡೆ ಫ್ರೈ ಮಾಡಿದ್ನಲ್ಲ ಅದು, ಅದ್ರ ಜೊತೆಗೆ ಈರುಳ್ಳಿ ಕಂಪಲ್ಸರಿ ಬೇಕೇ ಬೇಕು. ಸೊ ಇವಾಗ ಊಟ ಮಾಡೋಣ ಅಂತೇಳಿ ಒಬ್ಬಳೇ ಇರ್ತೀನಿ ಮನೆಯಲ್ಲಿ. ದೆವ್ವ ಓಡಾಡಿರೋ ಥರ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಂತೇಳಿ ಒಬ್ಬಳೇ ತಿರುಗ್ತಾ ಇದ್ದೀನಿ. ಬೇಜಾರಾಗುತ್ತೆ. ನಾನು ಮೊದಲಿಗೆಲ್ಲ ಒಬ್ಬಳೇ ಇರ್ತಾಯಿದ್ದೆ. ಈ ಮನೆಗೆ ಬಂದಾದಮೇಲೆ ನಾನು ನನ್ನ ತಂಗಿ ಒಟ್ಟಿಗೆ, ಅಂದರೆ ಬಾಡಿಗೆ ಮನೇಲಿ ಒಟ್ಟಿಗೆ ಇರೋದು. ಅವಳೇ ಇದ್ಲಲ್ವ, ಅವಳು ಮನೇಲಿ ಇರ್ತಾಳೆ, ಹಾಗಾಗಿ ಗೊತ್ತಾಗಲ್ಲ. ಊಟ ಮಾಡುವಾಗೆಲ್ಲ ಒಟ್ಟಿಗೆ ಕೂತ್ಕೊಂಡೆಲ್ಲ ಊಟ ಮಾಡ್ತೀವಿ. ಬಟ್ ಇವತ್ತು ಒಬ್ಬಳೇ, ಅಂದರೆ ನಿನ್ನೆಯಿಂದ ಒಬ್ಬಳೇ ಊಟ ಮಾಡೋದು, ಅದು ಆ ಕಡೆ ಈ ಕಡೆ ತಿರುಗೋದೆಲ್ಲ ನಾನು ಒಬ್ಬಳೇ ಆಗ್ತಿದ್ದೆ. ಒಂಥರ ಆಗ್ತಾಯಿದೆ, ಮನೆಯಲ್ಲಿ ಬೇಜಾರಾಗ್ತಾಯಿತ್ತು. ಹಾಗೆಯೇ ನೋಡಿ, ಇವಾಗ ನಾನು ಸ್ವಲ್ಪ ಸಂಜೆ ಊಟ ಎಲ್ಲ ಮಾಡಿ ಮಲಗಿದ್ದೆ. ಇವಾಗ ಎದ್ದು ಅಮ್ಮನ ಮನೆ ಹತ್ರ ಸ್ವಲ್ಪ ಬಂದಿದ್ದೀನಿ. ನನ್ನ ತಂಗಿನೂ ಬಂದಿದ್ಲು, ಅವಳದು ಅತ್ತೆ ಮಾವ ಉಮ್ರಕ್ಕೆ ಹೋದರು. ಸೊ ಮನೇಲಿ ಯಾರೂ ಇರಲ್ಲ ಅಂತೇಳಿ ಅವಳಿಲ್ಲಿ ಅಮ್ಮನ ಮನೆಗೆ ಬಂದಿದ್ದಾಳೆ. ಹಾಗೆಯೇ ನಮ್ಮ ಅಮ್ಮನ ಮನೆಯಲ್ಲಿ ಒಂದು ಬೆಕ್ಕಿತ್ತು ನೋಡಿ, ಅದು ಮರಿ ಹಾಕಿದೆ. ಎಷ್ಟೊಂದು ಕ್ಯೂಟಾಗಿದೆ, 4 ಮರಿ ಹಾಕಿದೆ, ತುಂಬಾ ಕ್ಯೂಟಾಗಿತ್ತು. ನನ್ನ ಮಕ್ಕಳಂತೂ ಅದನ್ನು ಬಿಡ್ತಾನೆ ಇಲ್ಲ, ಆವಾಗವಾಗ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅಮ್ಮನ ಮನೆಯಿಂದ ಬಂದಾದಮೇಲೆ ಬಟ್ಟೆ ಎಲ್ಲ ಮಡಚಿ ಇಡೋದಿತ್ತು. ಸೊ ಅದನ್ನೆಲ್ಲ ಮಡಚಿ ಇವಾಗ ಇಡ್ತಾ ಇದ್ದೀನಿ. ನಾಳೆ ಉಪವಾಸ ಇದೆ, ರಜಬ್ 27 ಉಪವಾಸ ಇದೆ. ಸೊ ಅದನ್ನು ಹಿಡಿಬೇಕು. ನನ್ನ ಮಗಳಿಗೆ ಅಂದೆ ಇಲ್ಲೇ ಇರು ಅಂತೇಳಿ, ನಾನು ಒಬ್ಬಳೇ ಎದ್ದೇಳಬೇಕಲ್ವ ಅಂತೇಳಿ. ಬಟ್ ಅವಳು ಅಮ್ಮನ ಮನೆಗೇ ಹೋದ್ಲು. ಅಲ್ಲೇ ಮಲಗ್ತಾ ಇರೋದು ಇವಾಗ. ಅವಳು ಡೈಲಿ ಅಲ್ಲಿ ಮಲಗ್ತಾಳೆ. ಬೆಳಿಗ್ಗೆ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಇಲ್ಲಿಗೆ ಬರ್ತಾಳೆ. ಅಂದರೆ ಬೆಳಿಗ್ಗೆ 7 ಗಂಟೆಗೆ ಎದ್ದು ಬರ್ತಾಳೆ, ಆಮೇಲೆ ರೆಡಿಯಾಗಿ ಸ್ಕೂಲಿಗೆ ಹೋಗೋದಕ್ಕೆ. ರಾತ್ರಿ ಇಲ್ಲಿ ಹೋಮ್ವರ್ಕ್ ಎಲ್ಲ ಮಾಡಿ ಎಲ್ಲ ಆದಮೇಲೆ ಅಮ್ಮನ ಮನೆಗೇ ಸೀದಾ ಹೋಗಿಬಿಡ್ತಾಳೆ. ತುಂಬಾ ಬಾಯಾರಿಕೆ ಆಗ್ತಾಯಿದೆ, ಅದಕ್ಕೋಸ್ಕರ ಆವಾಗವಾಗ ಕೋಲ್ಡ್ ನೀರನ್ನು ನಾನಿಲ್ಲಿ ಕುಡಿತಾ ಇದ್ದೀನಿ.
ಇಲ್ಲಿ ನಾನು ಸಹರಿಗೆ ಅಂದರೆ ಅತ್ತಾಳಕ್ಕೆ ಎದ್ದೇಳ್ತೀವಲ್ವ ಆವಾಗ ಊಟ ಎಲ್ಲ ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ ಇಲ್ಲಿ ಚಪಾತಿ ಮಾಡಿಡೋಣ ಅಂಥೇಳಿ, ಅಂದರೆ ಚಪಾತಿ ಮಾಡಿಡಲ್ಲ, ಚಪಾತಿಗೆ ಹಿಟ್ಟು ಕಲಸಿ ಇಡ್ತಾ ಇದ್ದೀನಿ. ಆವಾಗ ಎದ್ದಾಗ ಬೇಗ ಮಾಡ್ಬೋದಲ್ವ ಅಂಥೇಳಿ ನಾನು ಜಾಸ್ತಿಯಾಗಿ ಸಹರಿಗೆ ಚಪಾತಿ ಈ ಥರದ್ದೇ ತಿನ್ನೋದು. ನಾಷ್ಟ ಬರುತ್ತಲ್ವ, ಬ್ರೇಕ್ಫಾಸ್ಟ್ ಥರದ್ದು ಆ ಥರದ್ದೇ ತಿನ್ನೋದು ನಾನು. ಊಟ ಅದೆಲ್ಲ ಜಾಸ್ತಿ ತಿನ್ನಲ್ಲ ಸಹರಲ್ಲಿ, ನನಗೆ ತಿನ್ನೋಕ್ಕೆ ಆಗಲ್ಲ ಇವಾಗಂತಲ್ಲ. ಇನ್ನು ರಂಜಾನ್ ಬರುತ್ತಲ್ವ ಆವಾಗಲೂ ಅದೇ ಥರ ಡೈಲಿ ಅತ್ತಾಳಕ್ಕೆ ಇದೇ ಇರುತ್ತೆ, ಏನಾದರೂ ತಿಂಡಿನೇ ಇರುತ್ತೆ. ನಾವು ಇಫ್ತಾರಿಗೆ ಅಂತೇಳಿ ಏನಾದರೂ ಮಾಡಿರ್ತೀವಲ್ವ ಅದನ್ನೇ ತಿಂತೀವಿ. ಯಾಕೆಂದರೆ ಆ ಟೈಮಲ್ಲಿ ತಿನ್ನೋದಕ್ಕೆ ಆಗಲ್ಲ, ಆದ್ರೂ ಖಾಲಿ ಮಲಗೋದಕ್ಕಿಂತ ಏನಾದರೂ ಒಂದು ಸ್ವಲ್ಪ ತಿನ್ನೋಣ ಅಂಥೇಳಿ. ಸೊ ಅದಕ್ಕೋಸ್ಕರ ಇಲ್ಲಿ ಹಿಟ್ಟೆಲ್ಲ ಕಲಸಿ ಇಟ್ಟಿದ್ದೀನಿ. ಇವಾಗ ಹಾಗೆಯೇ ಒಳ್ಳೆ ರಾತ್ರಿ ಅಲ್ವಾ, ಯಾವಾಗಲೂ ಈ ಥರ ಜಾಸ್ತಿ ಹೊತ್ತು ಕೂತ್ಕೊಂಡು ಓದೋಕ್ಕೆಲ್ಲ ಆಗಲ್ಲ. ಓದ್ತೀವಿ, ಡೈಲಿ ನಮಾಜು ಓದೋದೆಲ್ಲ ಮಾಡ್ತೀವಿ, ಆದರೆ ಇವತ್ತು ಸ್ವಲ್ಪ ಸ್ಪೆಷಲ್ ಅಲ್ವಾ, ಹಾಗಾಗಿ ಸ್ವಲ್ಪ ಹೊತ್ತು ಜಾಸ್ತಿನೇ ಕೂತ್ಕೊಂಡು ಜಿಕ್ರೆಲ್ಲ ಮಾಡ್ತಾಯಿದ್ದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಅಂದರೆ ಅದೇ ಅತ್ತಾಳ ಇದೆಯಲ್ವ ಅದಕ್ಕೆ ಎದ್ದಿದ್ದೀನಿ. 4:15 ಅಷ್ಟೊತ್ತಿಗೆ ಎದ್ದಿದ್ದೀನಿ. ಇಲ್ಲಿ ಅದೇ ರಾತ್ರಿಯೇ ಚಪಾತಿಗೆಲ್ಲ ಹಿಟ್ಟು ಕಲಸಿ ಇಟ್ಟಿದ್ನಲ್ಲ, ಅದರಲ್ಲಿ ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. 1-2 ಚಪಾತಿ ಆದರೂ ತಿನ್ನೋಣ ಅಂದ್ಕೊಂಡಿದ್ದೆ, ಬಟ್ ಬೇಡ ಅಂತ ಅನ್ನಿಸ್ತಾ ಇತ್ತು. ಈ ಟೈಮಲ್ಲಿ ತಿನ್ನೋಕ್ಕೆ ಆಗ್ತಾಯಿಲ್ಲ, ಸೊ ಬೇಡನೇ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಒಂದೇ ಒಂದು ಚಪಾತಿ ಮಾಡಿ ಎಗ್ಗಿದು ಸಿಂಪಲ್ ಆಗಿರುವಂತಹ ಸ್ಕ್ರ್ಯಾಂಬಲ್ ಎಗ್ ಮಾಡೋಣ ಅಂಥೇಳಿ ಸೊ ಅದನ್ನು ಇಲ್ಲಿ ಮಾಡ್ತಾ ಇದ್ದೀನಿ. ನನ್ನ ಮಗಳಿದ್ರೆ ಸ್ವಲ್ಪ ಆದರೂ ಚೆನ್ನಾಗಾಗ್ತಾಯಿತ್ತು. ಅವಳು ಅಮ್ಮನ ಮನೆಗೆ ಹೋಗಿದ್ದಾಳೆ, ಅಲ್ಲೇ ಮಲಗ್ತೀನಿ ಅಂತೇಳಿ ಅಲ್ಲೇ ಎದ್ದಿದ್ದಾಳೆ. ಅವಳು ಉಪವಾಸ ಹಿಡಿತಾಳೆ. ಅವಳು ಇವಾಗಲ್ಲ, ಒಂದು 3 ಇಯರ್ಸ್ ಆಯಿತು ಉಪವಾಸ ಹಿಡಿತಾ ಇದ್ದಾಳೆ. ಅಲ್ಹಮ್ದುಲಿಲ್ಲಾ ಮಾಶಾಅಲ್ಲಾ, ಉಪವಾಸ ಎಲ್ಲ ಹಿಡಿತಾ ಇದ್ದಾಳೆ. ಲಾಸ್ಟ್ ಟೈಮೂ ಎಷ್ಟು 2 ಏನೋ ಬಿಟ್ಟಿರೋದು ಅಷ್ಟೇ, ಬಾಕಿ ಎಲ್ಲ ಹಿಡ್ದಿದ್ದಾಳೆ. ಅದಕ್ಕಿಂತ ಲಾಸ್ಟ್ ಮುಂದಿನ ವರ್ಷವೂ ಇದೆಯಲ್ವ, ಆವಾಗಲೂ ಅದೇ ಒಂದು 4-5 ಏನೋ ಬಿಟ್ಟಿರೋದು ಅಷ್ಟೇ, ಬಾಕಿ ಎಲ್ಲ ಹಿಡ್ದಿದ್ದಾಳೆ. ಈ ವರ್ಷವೂ ಹೇಳ್ತಾ ಇದ್ದಾಳೆ ಎಲ್ಲ ಹಿಡಿತೀನಿ ಅಂತ ಹೇಳ್ತಾ ಇದ್ದಾಳೆ. ಅಲ್ಲ, ಅವಳಿಗೆ ಎಲ್ಲ ಉಪವಾಸನೂ ಹಿಡಿಯೋದಕ್ಕೆ ಆಫಿಯತ್ ಎಲ್ಲ ನೀಡಲಿ ಅಂತೇಳಿ ನಾನು ದುವಾ ಮಾಡ್ತಾಯಿದ್ದೀನಿ. ಹಾಗೆಯೇ ಇಲ್ಲಿ ನಾನು ಸಿಂಪಲಾಗಿರುವಂತಹ ಸ್ಕ್ರ್ಯಾಂಬಲ್ ಎಗ್ ಮಾಡ್ತಾಯಿದ್ದೀನಿ. ಏನಿಲ್ಲ, ಸಿಂಪಲಾಗಿ ಎಣ್ಣೆಗೆ ಅರಿಶಿನ ಪುಡಿ, ಖಾರದ ಪುಡಿ, ಉಪ್ಪು ಹಾಕಿ ಮೊಟ್ಟೆ ಹಾಕಿ ಫ್ರೈ ಮಾಡ್ಕೋತೀನಿ. ಚಪಾತಿಗೆ ಚೆನ್ನಾಗಾಗುತ್ತೆ. ನಾನು ಒಂದೊಂದು ಸಲ ಆ ಥರ ಸ್ಕ್ರ್ಯಾಂಬಲ್ ಎಗ್ ಮಾಡಿದರೆ ಈರುಳ್ಳಿನ ಮೇಲ್ಗಡೆ ಹಾಕಿ ತಿಂತೀನಿ. ಅಂದರೆ ಸ್ಕ್ರ್ಯಾಂಬಲ್ ಎಗ್ ಮಾಡಿರ್ತೀವಲ್ವ ಅದಕ್ಕೇ ಮೇಲ್ಗಡೆ ಹಾಕಿ ಮಿಕ್ಸ್ ಮಾಡಿ ತಿಂತೀನಿ. ಬಟ್ ಇವಾಗ ರಾತ್ರಿ ಅಂದರೆ ಈ ಟೈಮಲ್ಲಿ ನಾನು ಈರುಳ್ಳಿಯನ್ನು ಹಾಕ್ತಾಯಿಲ್ಲ, ಹಾಗೆಯೇ ಒಂದು ಚಪಾತಿನೂ ಮೊಟ್ಟೆ ಜೊತೆಗೆ ತಿಂತಾಯಿದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಕೋದು